ನೋಡಿ ಯಾರೋ ಚಾನ್ಸ್ ಕೊಡ್ತಾರೆ ಅಂತ ಕೊಡಲಿಲ್ಲ ಯಾರೂ. ಬಟ್ ಅವತ್ತು ನನಗೆ ಕಾಸಿಲ್ಲ, ನನಗೆ ಸ್ಟಿಲ್ ತಗೊಡ್ಬೇಕು ಅಂದಾಗ ಪಾಪ ನಮ್ಮ ನಾಗೇಶ್ ಕುಮಾರು, ಪ್ರೆಸ್ ಫೋಟೋಗ್ರಾಫರ್ ನಾಗೇಶ್ ಕುಮಾರು ನಂಗೆ ಹೇಳ್ಕೊಡೋದು, ಈ ಥರ ನಿನ್ನ ಬಗ್ಗೆ ಗೊತ್ತಾಗಬೇಕು ಅಂದರೆ ಮೀಡಿಯಾನಲ್ಲಿ ಬರಬೇಕು, ಇವನೇ ಬಂದರೆ ಮಾತ್ರ ನೀನು ಯಾರು ಅಂತ ಗೊತ್ತಾಗ್ತದೆ ಅಂತ. ನನಗೆ ಮೀಡಿಯಾ ಅಂದರೆ ಏನು ಸರ್ ಅಂತ ಕೇಳ್ತಾ ಇದ್ದೆ ಅವ್ರಿಗೆ. ಮೀಡಿಯಾ ಅಂದರೆ ಪೇಪರ್ ಕಣೆಯಾ ಅನ್ನೋನು. ಓ ಹೌದಾ ಸರ್, ಸರಿ ಸರ್, ಹ್ಞೂ ಸರ್, ಅದ್ರಲ್ಲಿ ಬರೋ ಥರ ಮಾಡಿಸ್ಬೇಕು ಸರ್, ಪ್ಲೀಸ್ ಸರ್ ಅಂದಾಗ ಯಾರ್ಯಾರು ತೊಗೊಂಡು ಕರ್ಕೊಂಡೋಗಿ ಪಾಪ ಒಂದು ನಿಮಿಷ ಇಲ್ಲೇ ನಿಂತ್ಕೊಂಡಿರಯ್ಯ ಅವನು ನಮ್ಮ ಬಾಗಿಲಲ್ಲಿ ಕಾಯ್ತಾಯಿದ್ರೆ ಒಳಗಡೆ ಹೋಗಿ ಹೇಳೋನು, ಏನು ಹೇಳೋನೋ ಗೊತ್ತಿಲ್ಲ. ಪಾಪ ಅವ್ರು ತುಂಬ ಗೌರವದಿಂದ ಕರೆದು ನಮ್ಮನ್ನು ಮಾತಾಡಿಸಿ, ನಿಮಗೆ ಒಳ್ಳೆಯದಾಗಬೇಕು, ಶುಭವಾಗಬೇಕು, ನೀವು ಚೆನ್ನಾಗಿ ಮುಂದೆ ಬನ್ನಿ ಅಂತ ಹೇಳಿ ಒಳ್ಳೊಳ್ಳೆ ಸ್ಟಿಲ್ಸ್ಗಳು ತಕ್ಕೊಡ್ರಿ ಅಂದಾಗ ಅವನು ಅಲ್ಲೆಲ್ಲ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗಿ ನಾನು ಸ್ಟಿಲ್ಸ್ ಎಲ್ಲ ತೆಗೆಸಿ ಹೇಳಿದ್ದೀನಪ್ಪ ನಿಂದು ಎಲ್ಲ ಕನ್ನಡ ಪ್ರಭ ಯಾವುದಾದ್ರೆಲ್ಲ ಬರುತ್ತೆ ನಿಂದು ಅಂತ ಅನ್ನೋನು. ನಾನು ಬಕಪಕ್ಷಿ ಥರ ಕಾದುಕೊಂಡು ಯಾವಾಗ ಬರುತ್ತೆ ಅಂದ್ಬಿಟ್ಟು ಎಲ್ಲ ಪೇಪರ್ ಅಂಗಡಿನಲ್ಲೂ ಹೋಗಿ ನಮ್ಮದೇನಾದ್ರು ಫೋಟೋ ಬಂದಿದ್ದೇನೆ ರೀ ಅಂತೆಲ್ಲ ಕೇಳೋದು. ಅವರು ನಾನು ನೋಡಿ ನಗೋರು, ಮೇಲಿಂದ ಕೆಳಗೋರು ನೋಡ್ಬಿಟ್ಟು ಇವನ ಫೋಟೋ ಎಲ್ಲ ಬರುತ್ತಂತೆ, ಇವನು ಯಾರೋ ಹುಚ್ಚ ಇದ್ದಾಗ ಅವನಂತ. ಆ ಥರ ಯಾವುದೂ ಇಲ್ಲಪ್ಪ ಅಂದರು. ತಿರ್ಗಾ ಅವ್ನಿಗೆ ಹೋಗಿ ಕೇಳಬೇಕು, ಹೋಗ ಮೊಬೈಲ್ ಇಲ್ಲ ಏನಿಲ್ಲ, ಹೇಳ್ರಿ ಬರಲೇ ಇಲ್ಲ ಅಂತ ಕೇಳ. ಇಳಯ್ಯ ನೀನೇನು ದೊಡ್ಡ ಸೂಪರ್ ಸ್ಟಾರಾ, ನಿಂದು ಹೇಳಿದ ತಕ್ಷಣ ಹಾಕ್ಬಿಡ್ತಾನ, ಇವಕ್ಕೆಲ್ಲ ಕಾಯ್ಬೇಕಮ್ಮ ನೀನು ಅನ್ನೋದು. ಆಯ್ತಪ್ಪ ಕಾಯ್ತೀನಿ, ಯಾವಾಗ ಬರ್ತಾ ಅವನೊಂದಿನ ಅವನೇ ಹೇಳ್ದ, ನೋಡು ಬರೋ ಶುಕ್ರವಾರ ಬರ್ತಾಯಿದ್ದೀನಿ ನಿಂದು ಅಂತ. ನಾನು ಅದನ್ನು ತೆಗೆದು ನೋಡಿದಾಗ ನನಗೆ ಕಣ್ಣಲ್ಲೆಲ್ಲ ನೀರು ಬಂತು. ಅಯ್ಯೋ ನಮ್ಮದು ಪೇಪರಲ್ಲಿ ಬರೋ ಥರ ಆಗಿದೆಯಲ್ಲ ಅಂತ. ಈ ಸ್ಟಿಲ್ ಬಂದಾಗ ನಂಗೆ ಇನ್ನೂ ಅಕ್ಷರಗಳೆಲ್ಲ ಚೆನ್ನಾಗಿ ನೆನಪಿದ್ದಾವೆ. ಕೆದರಿದ ತಲೆ, ಕಪ್ಪನೆಯ ತೆಳ್ಳಗಿನ ಹುಡುಗ, ಚೂಪು ಕಣ್ಣು, ಉದ್ದ ಮೂಗು ಅಂತ ಏನೇನೋ ಬರೆದು ಇವನಲ್ಲಿ ಭಾಳ ವಿಶ್ವಾಸ ಮೂಡಿಸುವಂಥ ಅಹರ್ತ್ಯಗಳಿದ್ದಾವೆ ಅಂತ ಬರೆದಿದ್ರು. ಅದು ಚಿರಂಜೀವಿ ಅಂತ ಕನ್ನಡ ಪ್ರಭದಲ್ಲಿ. ಅದಾದಮೇಲೆ ಯಾರೂ ನಂಬೋಲ್ಲ, ನನಗೆ ಸುಮಾರು 4-5 ಆಫರ್ಗಳು ಬಂತು. ವೀರಾಸ್ವಾಮಿ ಅವ್ರು ಕರೆದ್ರು ನನ್ನ, ಮತ್ತು ಸುವರ್ಣ ಅವರು ಒಂದು ಸೋಮಶೇಖರ್ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಹೀಗೆ 4 ಅವಕಾಶಗಳು ಬಂತು. ನಾನಾಗ ಇವತ್ತು ನಾನು ನೆನಪು ಮಾಡ್ಕೊತೀನಿ, ಒಂದು ಮಾಧ್ಯಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಆಗ ಒಂದು ಬರಲೇಬೇಕು ಅನ್ನೋ ಒಂದು ನಿರ್ಣಯ ಮಾಡಿ ಅವ್ರನ್ನ ಅಳೆದು ತೂಗಿ ಒಬ್ಬನ್ನು ಒಂದು ಇಂಟರ್ವ್ಯೂ ಮಾಡೋವಂಥ ಒಂದು ಪರಿಪಾಠ ಭಾಳ ಅದ್ಭುತವಾಗಿತ್ತು. ಈಗ ಬಿಡಿ ಎಂಟ್ರಿ ಆಗಿದ್ದು ಫಸ್ಟ್ ಡೇನೇ ಐ ಆಮ್ ವೆರಿ ಬಬ್ಲಿ ರೋಲ್ ಅಂತ ಹೇಳ್ಕೊಂಡು ಇಮ್ಮಿಡಿಯೇಟ್ ಎಂಟ್ರಿಗೆ ಅವ್ರಿಗೆ ಫಸ್ಟ್ ಡೇನೇ ಅವ್ರಿಗೆ ಚಾನ್ಸ್ ಸಿಕ್ಬಿಡುತ್ತೆ ಎಲ್ಲ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಮಾತಾಡೋಕ್ಕೆ. ನಮಗೆಲ್ಲ ಭಾಳ ಕಷ್ಟ ಆಯಿತು. ಹಾಗೆ ಈ ದಿನಗಳು ನನಗೆ ನೆನಪು ಬಂದಿದ್ದಾವೆ. ಕೆ ನಾಗೇಶ್ ಕುಮಾರ್ ಸಿಕ್ಕಿದ ಮೇಲೆ ಸಿನಿಮಾಗೆ ಸಂಬಂಧಪಟ್ಟಂಥ ಸ್ಟಿಲ್ಗಳನ್ನ ತೆಗೆಸಿ ಹೋಗಿ ಪೇಪರಲ್ಲಿ ಬಂದಿತ್ತು, ಸರಿ ಹೋಯಿತು. ಅದಕ್ಕಿಂತ ಮುಂಚೆ ತುಂಬ ಕಾಮಿಡಿ ಪ್ರಸಂಗಗಳೇನು ಅಂದರೆ, ಆಗ 1980ಯಲ್ಲಿ ನಾನು ಶಂಕರ್ನಾಗ್ ಸ್ಟೈಲಲ್ಲಿ 2 ಫೋಟೋ ತೆಗೆಸಿ, ಒಂದು ಕರಾಟೆ ಆಡೋ ಥರ, ಇನ್ನೊಂದು ಬುಲೆಟಲ್ಲಿ ಸ್ಟೈಲಾಗಿ ನಿಂತ್ಕೊಂಡು ಇರೋ ಥರ 2 ಸ್ಟಿಲ್ನ ತೆಗೆಸಿದೆ. ಕಾಮಿಡಿ ಏನಂದರೆ, ಇದನ್ನು ನೋಡಿ ಅವತ್ತಿಂದು ಹೆಸರಿಡಬಾರ್ದು, ದೊಡ್ಡ ಡೈರೆಕ್ಟ್ರು 2 ನಿಮಿಷ ಹಿಂಗೆ ನೋಡಿ ನನ್ನ ಮಕ ನೋಡಿ ಇದನ್ನು ತೆಗೆದು ಬಿಸಾಕ್ಬಿಡ್ತು. ಟಕ್ಕಂತ ಅದನ್ನ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಅಲ್ಲಿಂದ ಓಡ್ಕೊಂಡ್ಬಿಟ್ಟಿದ್ದೆ ನಾನು. ಆ ಥರ ಒಂದು ಹಿನ್ನೆಲೆ ಚಿತ್ರ ಇದೆರಡು. ಇದಾದಮೇಲೆ ಇನ್ನು ನನ್ನ ಬಾಲ್ಯದಲ್ಲಿ ನಾನು ತುಂಬ ಸಣ್ಣವನಿದ್ದಾಗ ನಾನು, ಕೋಮಲು ಮತ್ತು ನಮ್ಮ ತಾಯಿ ನಾವೊಂದು ಮದುವೆ ಅಟೆಂಡ್ ಮಾಡಿದಾಗ ನಾವು ತೆಗೆಸಿದಂಥ ಸ್ಟಿಲ್ಲು. ಮತ್ತು ಇನ್ನೊಬ್ಳು ಕಸಿನ್ ಸಿಸ್ಟರು, ಅವಳು ನಮ್ಮ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಮುಂದೆನೇ ಪಾಪ ಹೊಸ್ದಾಗೆ ಅವ್ರ ಗಂಡ ಬೈಕ್ನ ತೊಗೊಂಡು ಹೋಗಬೇಕಾದ್ರೆ ನಮ್ಮ ಫಿಲಮ್ ಚೇಂಬರ್ ಮುಂದೆನೇ ಒಂದು ಬಸ್ಸು ಡ್ಯಾಶ್ ಆಗಿ ಅವಳ ತಲೆ ಮೇಲೆ ಹತ್ಬಿಟ್ಟು ಅವಳು ಸತ್ತೋಗಿರ್ತಾಳೆ. ನಾನು ಎದುರುಗಡೆನೇ ನಿಂತಿರ್ತೀನಿ, ಯಾರೋ ಒಂದು ಹೆಂಗಸು ಬಡ್ಕೊತಾ ಇರ್ತಾಳೆ. ನಾನು ನೋಡಿದ್ರೆ ಯಾರೋ ನಮ್ಮ ದೊಡ್ಡಮ್ಮನ ಥರ ಕಾಣ್ತಾ ಇದ್ದಾರ ಅಂತ ನೋಡ್ತೀನಿ, ಅವರೇ ಆಗಿದ್ದರು. ನಾನು ಓಡೋದಾಗ ನೋಡಪ್ಪ ನಿನ್ನ ತಂಗಿ ಅಂತಂದು, ಭಾಳ ಗೌರವದ ದೃಶ್ಯ. ಸೊ ಅವಳು ಒಂದು ನೆನಪು ಬರ್ತಾಳೆ, ನಾವೆಲ್ಲ ಬಾಲ್ಯದಲ್ಲಿ ಆ ಥರ ಇದ್ವಿ ಅಂತ. ಇದು ನಾನು 10th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ನನಗೆ ತುಂಬ ಒಳ್ಳೆ ಬುದ್ಧಿ ಬರಬೇಕು ಅಂತ ಹೇಳಿ ನಮ್ಮ ತಾಯಿಯವರು ಬೇಡಿಕೊಂಡು ಅಯ್ಯಪ್ಪ ಸ್ವಾಮಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದರು. ಆವಾಗ ಈ ಸ್ಟಿಲ್ನ ತೆಗೆದಿದ್ದು ನನಗೂ ಒಂದು ತುಂಬ ಗೌರವ ಬಂದ್ಬಿಡ್ತು. ಅಯ್ಯಪ್ಪ ಸ್ವಾಮಿ ಬಟ್ಟೆ ಎಲ್ಲ ಹಾಕ್ಕೊಂಡ್ರೆ ಯಾರೂ ನಮ್ಮನ್ನು ಬೈಯೋದಿಲ್ಲ, ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಕರೀತಾರೆ. ಅದೊಂದು ಖುಷಿ ನನಗೆ. ಎಲ್ಲೋದ್ರೂ ನನಗೆ ಬನ್ನಿ ಈಶಾ ಸ್ವಾಮಿ ಅಂತ ಕರೆಯೋರು. ಆಮೇಲೆ ನಮ್ಮಮ್ಮ ಅವರು ಅಷ್ಟೇ, ತಿಂಡಿ ಮಾಡಿ ಬನ್ನಿ ಈಶಾ ಸ್ವಾಮಿಯವರೇ ಅಂತ ಕರೆಯೋರು. ಏನು ರೆಸ್ಪೆಕ್ಟ್ ಬಂದ್ಬಿಡ್ತಪ್ಪ ನನಗೆ ಅಂತ. ನಮ್ಮ ತಂದೆಯವರು ಒಲ್ಲದ ಮನಸ್ಸಿಂದ
ಈಸಾ ಸ್ವಾಮಿಯವ್ರು ಬಂದ್ರ ನೋಡಿ ಊಟಕ್ಕೆ ಅಂತ ಕರೆಯೋರು. ನಮ್ಮಪ್ಪ ಯಾವಾಗೂ ಬಾರಿಸೋರು. ಏನೆಲ್ಲ ಸ್ವಾಮಿ ಸ್ವಾಮಿ ಅಂತ ಕರೆ ಶುರು ಮಾಡಿಬಿಡೋರೆ. ಬಲೆ ಮಜಾ ಆಯ್ತಪ್ಪ ಇದರಲ್ಲಿ, ಇದನ್ನು ಹಾಕ್ಕೊಂಡು ನಾವು ಫುಲ್ ವರ್ಕೌಟ್ ಮಾಡ್ಕೋಬೇಕು ಅಂತ ಹೇಳಿ ರೋಡು ಬೀದಿನೆಲ್ಲ ಸುಮ್ಮನೆ ಓಡಾಡೋದು. ನೋಡಿದ್ರೆ ಆವತ್ತಿನ ದಿನ ಎಲ್ಲರೂ ತುಂಬ ಖುಷಿಯಾಗಿ, ಓ ಈಸಾ ಸ್ವಾಮಿ ನೀವು ಬಟ್ಟೆ ಹಾಕೊಂಡ್ಬಿಟ್ಟಿದ್ರೆ ಸ್ವಾಮಿ, ಪ್ರಸಾದ ಆಯ್ತಾ ಸ್ವಾಮಿ ಅಂತ ಕೇಳೋ. ಏನು ಬಲೆ ಖುಷಿ ನನಗೆ. ಎಲ್ಲೇ ಮೀರಿ ದೇವಿ ಥಿಯೇಟ್ರ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೆ. 7-8 ಜನ ಪೊಲೀಸವ್ರು ನಿಂತ್ಕೊಂಡಿದ್ರು. ಅವರು ನನ್ನೇ ನೋಡ್ತಿದ್ರು. ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು. ನನ್ನ ನೋಡಿದ ತಕ್ಷಣ ಅವರು ಏನು ಸ್ವಾಮಿ ಅಂತಾರೆ ಅಂತ. ಇಮ್ಮಿಡಿಯೇಟಾಗಿ ಅವ್ರ ಬಾಯಲ್ಲಿ ಬಂದಿದ್ದು, ಏಯ್ ಕಾಶಿ ಬರೋ ಇಲ್ಲಿ ಅಂತ ಕರೆದ್ರು. ಯಾಕ್ರೆ ಅಂದ. ಅಯ್ಯೋ ನನ್ನ ಮಗನ ಈ ಥರ ಮಾತಾಡ್ತೆ ಅಂತ ಹೇಳಿ 6 ಜನ ಪೊಲೀಸು ಈಸಾ ಸ್ವಾಮಿ ಮೇಲೆ ಡಮ ಅಂತ ಗದ ಪ್ರಯೋಗ, ದೊಣ್ಣೆಗಳು ಇದರಲ್ಲೆಲ್ಲ ಹೊಡೆದು ಬಿಸಾಕ್ಬಿಟ್ರು. ನನಗೆ ಗಾಬರ ಆಗೋಗ್ಬಿಟ್ಟು ಒಬ್ಬನೇ ಅಳ್ತಾ ನಿಂತ್ಕೊಂಡ್ಬಿಟ್ಟೆ. ನೋಡಿದ್ರೆ ಯಾಕೆ ಸಾರ್ ನಾನೇನು ಸಹ ತಪ್ಪು ಮಾಡಿದೆ ಅಂದೆ. ಏಯ್ ಕಾಶಿ ಈಗ ಎಲ್ಲಿ ಪಿಕ್ ಪ್ಯಾಕೆಟ್ ಮಾಡೋಕ್ಕೆ ಹೋಗ್ತಾಯಿದ್ದೆ ಹೇಳು ಅಂತ ಕೇಳಿದ್ರು ನನಗೆ. ಸಾರ್ ನಾವು ಶಿವಲಿಂಗಪ್ಪ ಅವ್ರ ಮಗ ಸಾರ್, ನಾವು ಕಾಶಿ ಅಲ್ಲ ಸಾರ್ ಅಂತ ಅಂದಾಗ ಆವಾಗ ಅವ್ರು ಹೇಳಿದ್ರು, ಇಲ್ಲಪ್ಪ ಸಾರಿ ಬೇಜಾರು ಮಾಡ್ಕೊಬೇಡ, ಒಬ್ಬ ಪಿಕ್ ಪ್ಯಾಕೆಟ್ ಹೊಡೆ ಅವ್ನು ಸೇಮ್ ನಿಂತರನೇ ಇದ್ದ, ಅವನ ಹೆಸರು ಕಾಶಿ ಅಂತ, ಈಗ ಡ್ರೆಸ್ ಹಾಕ್ಕೊಂಡು ಈ ಥರ ಬಂದ್ಬಿಟ್ಟು ನಮಗೆ ಅಮರಿಸ್ತಾವನೆ ಅಂತ ತಿಳ್ಕೊಂಡು ಹೊಡ್ಬಿಟ್ಟೆ ಅಂತ. ಆವಾಗ ಅಲ್ಲಿ ಅಳೋಕ್ಕೆ ಶುರು ಮಾಡಿದವನು ಮನೆಯವರೆಗೂ ಹೊಳ್ಕೊಂಬಂದೆ. ಉದ್ದಕ್ಕೂ ಅನ್ಕೊಂಬಂದೆ. ಎಲ್ಲ ಏನು ಬಿಲ್ಡಪ್ ಇತ್ತು ಓಪನಿಂಗಲ್ಲಿ. ಈಸಾ ಸ್ವಾಮಿಯವ್ರು ಊಟ ಮಾಡಿದ್ರ, ಈಸಾ ಸ್ವಾಮಿಯವ್ರು ಮನಗಿದಾರ ಅಂತ ಕೇಳ್ತಿದ್ದವು. ಇದೇ ಈಸಾ ಸ್ವಾಮಿ ಕರ್ಕೊಂಬಂದು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರಲ್ಲ ಎಲ್ಲ ಸೇರಿಕೊಂಡು ಅಂತ ಗೊಳೋ ಅಂತ ಹತ್ಕೊಂಡಿದ್ದೆ. ಅಂಥ ಒಂದು ಕಾಮಿಡಿ ಪ್ರಸಂಗ ನಡೆದಂಥ ಒಂದು ಫೋಟೋ ಇದೆ. ನಮ್ಮ ತಾಯಿಯವರಿಗೆ ಗಂಡು ಮಕ್ಕಳೇ ಇರಲಿಲ್ಲ. ಹಾಗಾಗಿ ಊರು ಸುತ್ತಿ ದೇವರಿಗೆಲ್ಲ ಬೆಡ್ಕೊಂಡು ನಂಜನಗೂಡಿಗೆ ಹರಿಸ್ಕೊಂಡು ನಾನೇ ಒಬ್ಬ ಗಂಡು ಮಗನಾಗಿ ಹುಟ್ಟಿದೆ ಅಂತ ಭಾಳ ಖುಷಿಯಾಗೋಯ್ತು ನಮ್ಮ ತಾಯಿಗೆ. ಸೊ ಹಾಗಾಗಿ ತನ್ನ ಮಗ ಒಬ್ಬ ಕೃಷ್ಣನ ಥರ ಕಾಣಬೇಕು ಅಂತ ಹೇಳಿ ನಮ್ಮ ತಾಯಿಯವರು ನನಗೆ ಕೃಷ್ಣನ ಕೊಂಡೆಯೆಲ್ಲ ಹಾಕಿ ಭಾಳ ಎಕ್ಸ್ಪ್ರೆಸಿವ್ ಆಗಿ ಒಂದು ಫೋಟೋ ತೆಗಿಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಎಕ್ಸ್ಪ್ರೆಷನ್ ಕೊಟ್ಟು ಆ ಫೋಟೋಗ್ರಾಫರ್ ಹೇಳೋದಂತೆ, ಈ ಹುಡುಗ ನೋಡಿ ಏನು ರೀ ಒಳ್ಳೆ ಫಿಲಮ್ ಆ್ಯಕ್ಟ್ರು ಥರ ಪೋಸ್ಟ್ ಕೊಟ್ಟಾರಿ ಅಂತ ಹೇಳಿದಂತೆ. ಅಷ್ಟಿಲ್ಲ ನೀವು ನೋಡಿ, ನಿಮ್ಗೆ ಅನ್ಸಿದ್ರೆ ಖುಷಿ ಪಡಿ. ನಾನು ಸ್ವಲ್ಪ ಬೆಳವಣಿಗೆ ಆದಮೇಲೆ ನಮ್ಮ ತಾಯಿಯವರು ತುಂಬ ಆಧ್ಯಾತ್ಮಿಕವಾಗಿದ್ದಂಥ ಹೆಣ್ಮಗಳು. ಹಾಗಾಗಿ ನನಗೆ ತುಂಬ ಮಠದ ಸಂಪರ್ಕಗಳು ಸಾಕಷ್ಟಿತ್ತು. ಹಾಗಾಗಿ ನಾನು ನಿರಂತರವಾಗಿ ಮಂತ್ರಾಲಯದ ಮಠದ ಜೊತೆಗೆ ಯಾವಾಗಲೂ ಇದ್ದಂಥವನು. ಅವತ್ತಿನ ಶ್ರೀಗಳು ಸುಷ್ಮೇಂದ್ರರು ನನಗೆ ಅವರು ಇನ್ನೂ ಮಠ ಸ್ವೀಕಾರ ಮಾಡೋದಕ್ಕೆ ಮುಂಚೆ ಬೃಂದಾವನದ ಹಿಂದುಗಡೆ ಕೂತ್ಕೊಂಡು ಗಂಧ ತೈತಾ ಇರೋರು. ಆಗಲಿಂದನೂ ಕೂಡ ನಾನು ಅವ್ರಿಗೆ ನೋಡಿದ್ದು ನೆನಪಿತ್ತು ನನಗೆ. ಹಾಗೆ ಇನ್ನೊಂದು ಶ್ರೀಗಳು ನಾನು ಭಾಳ ನಿಕಟವಾದ ಸಂಬಂಧ ಇದ್ದಿದ್ದು ನಮ್ಮ ಇತ್ತೀಚೆಗೆ ಶಿವೈಕ್ಯರಾದಂಥ ಬಾಲಗಂಗಾ ಸ್ವಾಮೀಜಿಗಳು. ನಾನು ಬಹುತೇಕ ನನ್ನ ಬದುಕಿನ ಬಾಲ್ಯದಿಂದನೂ ಕೂಡ ನಾವು ಆ ಮಠದ ಸಂಪರ್ಕದಲ್ಲಿ ಬೆಳೆದವು. ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೂ ಕೂಡ ಬಾಲಗಂಗಾ ಸ್ವಾಮೀಜಿಗಳು ನಮ್ಮ ಮನೆಯ ಅತಿಥಿಗಳಾಗಿ ನಿರಂತರವಾಗಿ ಬರ್ತಿದ್ದರು. ನಾನು ಕೂಡ ಅನನ್ಯವಾದಂಥ ಒಂದು ಭಕ್ತಿ ಭಾವನ ಆ ಮಠದ ಮೇಲೆ ಇಟ್ಕೊಂಡಿದ್ದೆ.